ಆಗೋದೆ ಅಷ್ಟು ಚೆನ್ನಾಗಿದೆ ಮೂವಿ. ಎಲ್ಲರೂ ಬಂದು ನೋಡಬೇಕು ಇಂಥ ಮೂವಿಗಳು. ಹೊಸ ಪ್ರಯತ್ನ ಮತ್ತು ಡಿಫ್ರೆಂಟ್ ಆಗಿದೆ ಸ್ಟೋರಿ, ಚೆನ್ನಾಗಿದೆ. ರೆಗ್ಯುಲರ್ ಲವ್ ಸ್ಟೋರಿ ಥರ ಇಲ್ಲ, ತುಂಬ ಡಿಫ್ರೆಂಟ್ ಆಗಿದೆ. ಎಲ್ಲರೂ ಬಂದು ನೋಡ್ಬೋದು. ಫೈನ್ ಆಗಿದೆ, ಸೂಪರ್ ಆಗಿದೆ. ಪ್ರತಿಯೊಂದು ಹೆಣ್ಮಕ್ಳು ಅರ್ಥ ಮಾಡ್ಕೊಂಬಾಕಿದ್ರನ್ನ ಚೆನ್ನಾಗಿ ಬದುಕೋದು ಕಲಿಬೇಕು. ಫೈನ್ ಆಗಿದೆ, ಪ್ರತಿಯೊಬ್ಬರು ನೋಡಿದ್ರು ಒಳ್ಳೆಯದು ಫಿಲಮ್. ಅರ್ಥವಾಗದೆ ಫೈನ್ ಆಗಿದೆ, ಸೂಪರ್ ಆಗಿದೆ. ಸೂಪರ್ ಫೈನ್ ಫೈನ್ ಚೆನ್ನಾಗಿ ಸೂಪರ್ ಆಗಿದೆ, ಚೆನ್ನಾಗಿದೆ, ಚೆನ್ನಾಗಿತ್ತು. ಇಷ್ಟೊತ್ತು ಪಿಕ್ಚರು ಭಾಳ ಚೆನ್ನಾಗಿದೆ ಮೇಡಮ್. ಯಾವ ರೀತಿ ಕರ್ಕೊಂಡು ಹೋಗುತ್ತೆ ಪ್ರೇಕ್ಷಕರನ್ನ ಅನ್ನೋದು ತಿಳಿಯೋದೇ ಇಲ್ಲ. ಹಿಂಗೋಗುತ್ತೆ ಹಂಗೋಗುತ್ತೆ, ಎಲ್ಲ ಬೈಫರ್ಕೇಷನ್ ಆಗುತ್ತೆ ಅಂದ್ಕೊತೀವಿ, ಅಥವಾ ರೀಯುನೈಟ್ ಆಗುತ್ತೆ ಅಂದ್ಕೊತೀವಿ. ಯಾನ್ ರೀಯುನೈಟ್ ಆಗುತ್ತೆ ಅನ್ನೋದೇನೋ ಗೊತ್ತಾಗಿಲ್ಲ ಕೊನೆಯಲ್ಲಿ. ಬಟ್ ಹಿ ಹ್ಯಾಸ್ ಬೀನ್ ಡಿಸ್ಕಾರ್ಡೆಡ್, ಹಿ ಹ್ಯಾಸ್ ಮ್ಯಾರಿಡ್. ಇಟ್ ಈಸ್ ವೆರಿ ಬ್ಯೂಟಿಫುಲ್ ಸೀಕ್ವೆನ್ಸ್ ಹ್ಯಾಸ್ ಬೀನ್ ವೆರಿ. ಐ ಆಮ್ ವೆರಿ ಹ್ಯಾಪಿ. ಚೆನ್ನಾಗಿದೆ, ಸೂಪರ್ ಇದೆ ಮೂವಿ. ಲವ್ ಸ್ಟೋರಿಯಲ್ಲಿ ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ, ನಿರ್ಮಾಪಕರು ಚೆನ್ನಾಗಿ ಇದನ್ನು ಮಾಡಿದ್ದಾರೆ. ಪ್ರಥಮ ಬಾರಿಗಾದರೂ ಹೀರೋ ನಾಯಕ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಮೂವಿ ಚೆನ್ನಾಗಿದೆ. ಯಾವುದೇ ಒಂದು ಹೆಣ್ಣಾಗಿರಲಿ ತಂದೆ ತಾಯಿಗೂ ಅಡಿಟ್ ಆಗಬೇಕು, ಲವ್ ಮಾಡಿದವರಿಗೂ ಅಡಿಟ್ ಆಗಬೇಕು, ನೋಡಿ ಲವ್ ಮಾಡಬೇಕು ಹೆಣ್ಮಗಳು. ಯಾಕಂದರೆ ತಂದೆ ತಾಯಿಗೂ ನೋವಿರುತ್ತೆ, 20 ವರ್ಷದ ಗಟ್ಟಲೆ ಸಾಕಿರ್ತಾರೆ, ಮಾಡಿರ್ತಾರೆ, ಅವರಿಗೂ ನೋವಿರುತ್ತೆ. ಮೂವಿ ಚೆನ್ನಾಗಿದೆ. ಯಾವುದೇ ಆಗಲಿ ಒಂದು ಜೀವನದಲ್ಲಿ ಯೋಚನೆ ಮಾಡಿ ಮಾಡಬೇಕು. ಶ್ರೀಮಂತಿಕೆ ಬೇಡ, ದುಡ್ಡು ಬೇಡ, ಒಂದು ಗುಣ ಚೆನ್ನಾಗಿರಲಿ ಅಂತಂದೇಳಿ ಮಾಡಿದ್ದಾರೆ. ನಾಯಕನಿಗೂ ನಿರ್ಮಾಪಕರಿಗೂ ಡೈರೆಕ್ಟ್ರಿಗೂ ಶುಭವಾಗಲಿ, ಯಶಸ್ವಿ ಆಗಲಿ. ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗ್. ಸೂಪರ್ ಚೆನ್ನಾಗಿತ್ತು. ಅಷ್ಟಾಗಿ ಎಲ್ಲ ಅಷ್ಟಾಗಿ ಚೆನ್ನಾಗಲ್ಲ. ಹಾಂ, ಭಾರಿ ಚೆನ್ನಾಗಿತ್ತು, ಒಳ್ಳೆ ನೋಡ್ಬೋದು. ಚೆನ್ನಾಗಿ ಓಡ್ತೈತೆ ಅದೆಲ್ಲ ಫಿಲ್ಮ್ ಚೆನ್ನಾಗಿದೆ. ನೆಕ್ಸ್ಟ್ ಲೆವೆಲ್ ಸಿನಿಮಾ. ಆಮೇಲೆ ನೀಟಾಗಿ ಮೆನ್ಷನ್ ಮಾಡಿ ಹೇಳ್ತೀನಿ, ತುಂಬ ಜನ ನನಗೆ ಬೈತೀರ ಇನ್ಸ್ಟಾಗ್ರಾಮಲ್ಲಿ, ಬರೇ ಹುಡುಗಿರಿಗೆ ಯಾಕೆ ಬೈತೀರ ಅಂತ. ನಾನು ಹೇಳೋದು ಎಲ್ಲ ಹುಡುಗಿರಿಗೂ ನಾನು ಬೈಯಲ್ಲ. ಯಾವರು ಜೀವನದ ಆಸೆ ತೋರಿಸಿ ಜೀವನ ಕಳೆದು ಹೋಗ್ತಾರೋ, ಮೋಸ ಮಾಡೋ ಹುಡುಗಿರು, ಅಂಥ ಹುಡುಗಿರಿಗೆ ನಾನು ಉಗಿಯೋದು. ದೇವರಾಣೆಗೆ ಹೇಳ್ತಿದ್ದೀನಿ, ಪ್ರತಿಯೊಬ್ಬ ತಂದೆ ತಾಯಿಗೂ ಹೇಳ್ತೀನಿ, ದುಡ್ಡಿನ ಆಸೆಗೋಸ್ಕರ ಮಕ್ಕಳ ಜೀವನ ಹಾಳು ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಮಗಳ ಜೀವನ ಹಾಳಾಗೋದ್ರೆ ತಂದೆನೇ ಕೊರಗೋದು. ಅಂಥ ಕೊರಗೆ ಯಾಕೆ ಕೊರಗ್ತೀರಾ? ನಿಮ್ಮ ಮಗಳು ಚೆನ್ನಾಗಿರಬೇಕು ಅಂದರೆ, ಚೆನ್ನಾಗಿ ಬದುಕಬೇಕು ಅಂದರೆ ಒಳ್ಳೆ ರೈತರ ಮಕ್ಕಳು ಕೊಡಿ, ಒಬ್ಬ ಆಟೋ ಡ್ರೈವರ್ ಕೊಡಿ, ನಿಯತ್ತಾಗಿ ಜೀವನ ಮಾಡೋಂಗೆ ಕೊಡಿ. ಸಾಯೋವರೆಗೂ ನಿಯತ್ತಾಗಿರ್ತಾನೆ, ಸಾಯೋವರೆಗೂ ಎಂತೇನು ಚೆನ್ನಾಗಿ ನೋಡ್ಕೊತಾನೆ. ಇವತ್ತು 90% ಹೇಳ್ತೀನಿ ಡೈವರ್ಸ್ ಆಗ್ತಿರೋದು ಎಂಥದ್ದು ಗೊತ್ತಾ? ದುಡ್ಡಿರೋರ್ದು, ದುಡ್ಡಿಗೆ ಶೋಕಿ ಮಾಡೋರ್ದೆ 90% ಲವ್ ಫೇಲರ್ಗಳು. ಸಿನಿಮಾ ಬಗ್ಗೆನೇ ಹೇಳ್ತಿದ್ದೀನಿ ಸರ್, ಸಿನಿಮಾ ನೆಕ್ಸ್ಟ್ ಲೆವೆಲು. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇದೆಲ್ಲ ಅನುಭವಗಳು. ಈಗ ಒಬ್ಬ ಮನುಷ್ಯ ತಲೆ ಕೆಟ್ಟಾಗ, ಡಿಪ್ರೆಷನ್ ಮೂಡಲ್ಲಿದ್ದಾಗ ಸಿನಿಮಾ ನೋಡೋಕ್ಕೆ ಬರ್ತಾನೆ. ಯಾವನಾದರೂ ಹುಡುಗಿ ಮೋಸ ಮಾಡಿದಾಗ, ಇಲ್ಲ ಡೈವರ್ಸ್ ಕೊಡಬೇಕಂದಾಗ ಇಂಥ ಸಿನಿಮಾಗಳು ನೋಡಿದ್ರೆ ಉದಾಹರಣೆ ಇದೆ. ಇಂಥ ಸಿನಿಮಾಗಳು ಎಷ್ಟೋ ಜನ ಚೇಂಜ್ ಯಾಕೆ ಓದ್ ಜನ್ರೇಷನಲ್ಲೆಲ್ಲ ಎಷ್ಟೋ ಜನ ತಂದೆ ತಾಯಿನ ಮನೆ ಕರ್ಕೊಂಡೋಗಿಲ್ವಾ ಸಿನಿಮಾ ನೋಡಿಬಿಟ್ಟು? ಎಷ್ಟೋ ಜನ ಇನ್ಸ್ಪೆಕ್ಟರ್ಗಳು ಚೇಂಜ್ ಆಗಿಲ್ವಾ? ಆ ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಸಿನಿಮಾ ತುಂಬ ಚೆನ್ನಾಗಿದೆ, ನೆಕ್ಸ್ಟ್ ಲೆವೆಲ್ ಇದೆ. ನಾನು ಹೇಳೋದು ಇಷ್ಟೇ ಸರ್, ಸಿನಿಮಾ ಎಂಥವ್ರು ನೋಡ್ಬೇಕು ಗೊತ್ತಾ? ಈ ಫ್ರಾಡ್ ಮಾಡೋರು, ಮೋಸ ಮಾಡೋರು, ಇಂಥವ್ರು ಬಂದು ನೋಡಬೇಕು. ಆಮೇಲೆ ಬಡವನ ಪ್ರೀತಿಗೂ ಶ್ರೀಮಂತನ ಪ್ರೀತಿಗೆ ಏನು ವ್ಯತ್ಯಾಸ ಗೊತ್ತಾ? ಶ್ರೀಮಂತ ಸಾವಿರಾರು ಜನ ಹುಡುಗಿರ ಜೊತೆ ಬೆಡ್ ಶೇರ್ ಮಾಡ್ತಾನೆ, ಆದರೆ ನಿಯತ್ತಾಗಿವ್ರು ಹುಡುಗ ಸಾಯೋವರೆಗೂ ಅವಳು ನೆನಪಲ್ಲೇ ಸಾಯ್ತಾನೆ. ಇವತ್ತು 90% ಹುಡುಗರು ಯಾರಾದ್ರು ದೇವದಾಸಾಗಿ ರೋಡಾಗಿ ಅಲಿತಿದ್ದಾರೆ ಅಂದರೆ ಇಂಥ ಫ್ರಾಡ್ ಮಾಡೋ ಹುಡುಗಿರಿಂದಾನೆ. ಇವತ್ತು ಬಾರಲ್ಲಿ ಕೂತ್ಕೊಂಡು ಕುಡಿಯೋಕೆ ಕೇಳಿ, ಕುಡಿತಾರೆ ಒಂದು ಕೇಳಿ ಹೇಳ್ತಾನೆ, ಅಣ್ಣ ನನ್ನ ಒಂದು ಹುಡುಗಿ ಮೋಸ ಮಾಡಿದ್ಲು ಅಂತ. ಅಂಥವು ಯಾಕೆ ಮಾಡೋಕ್ಕೆ ಹೋಗ್ತೀರ ನಾವು? ನಿಮಗೆ ಪ್ರೀತಿ ಮಾಡೋ ಯೋಗ್ಯತಿಲ್ಲ ಅಂದರೆ ಪ್ರೀತಿನೇ ಮಾಡಬೇಡಿ, ಹೋಗಿ ನೆಮ್ಮದಿಯಾಗಿರಿ. ಹೀರೋ ನಿಜವಾಗ್ಲೂ ಹೇಳ್ತೀನಿ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ. ಸಿನಿಮಾ ಇಡೀ ತಂಡಕ್ಕೂ ಒಳ್ಳೇದಾಗಲಿ, ಒಳ್ಳೆ ಸಿನಿಮಾ ಕೊಟ್ಟವ್ರೆ. ಆಲ್ ದ ಬೆಸ್ಟ್. ಮೋಸ ಮಾಡೋ ಹುಡುಗಿರು ಬಂದು ಸಿನಿಮಾ ನೋಡಿ, ಒಳ್ಳೇದಾಗುತ್ತೆ. ಮೇಡಮ್ ಫಿಲಮ್ ಮಾತ್ರ ಸೂಪರ್ ಆಗಿದೆ. ಮತ್ತು ಫಸ್ಟ್ ಟೈಮ್ ಹೀರೋ ಕಿರಣ್ ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದ್ದಾನೆ. ಯಾರೋ ಒಂದು 10 ಫಿಲಿಮ್ ಮಾಡಿದ್ರು ಆ ಥರ ಆ್ಯಕ್ಟಿಂಗ್ ಬರಲ್ಲ. ಮತ್ತು ಹೀರೋಯಿನು ಚೆನ್ನಾಗಿ ಮಾಡಿದ್ದಾಳೆ. ಫಸ್ಟ್ ಹೀರೋಯಿನ್ ಸೂಪರು, ಎಲ್ಲ ಆ್ಯಕ್ಟಿಂಗು ಚೆನ್ನಾಗಿದೆ. ಏನಂದರೆ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಈಗಿನ ಜನ್ರೇಷನ್ಗೆ ಈ ಥರ ಒಂದು ಕಾನ್ಸೆಪ್ಟ್ ಬೇಕಿತ್ತು. ಎಲ್ಲ ತಂದೆ ತಾಯಿಗಳಿಗೂ ಆ ಮಕ್ಕಳ ಫ್ಯೂಚರ್ ಏನು ಅನ್ನೋದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಈ ಲೈಫ್ ಟುಡೇ ಫಿಲಿಮು ತುಂಬ ಚೆನ್ನಾಗಿದೆ, ಅರ್ಥಪೂರ್ಣವಾಗಿದೆ. ನನಗೂ ಒಂದು 10 ವರ್ಷ ಆಗಿತ್ತು ಥಿಯೇಟ್ರಿಗೆ ಬಂದು.
ಬಟ್ ಲೈಫ್ ಟುಡೇ ನೋಡಿದ್ಮೇಲೆ ನನ್ನ ಮಕ್ಕಳ ಫ್ಯೂಚರ್ ಏನು ಅನ್ನೋದು ನನಗೀಗ ನನ್ನ ಮಕ್ಳ ಥರ ಡಿಸಿಷನ್ ತೊಗೊಂಡು ಮುಂದೆ ಕಾಲಿಡಬೇಕು ಅನ್ನೋದಕ್ಕೆ ಒಂದು ಅರ್ಥಪೂರ್ಣವಾದ ಫಿಲಮ್ ತೋರಿಸಿದ್ದಾರೆ. ಡೈರೆಕ್ಟ್ರಿಗೆ ಮತ್ತು ಪ್ರೊಡ್ಯೂಸರ್ಗೆ ಇಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಈ ಥರ ಒಂದು ಕಾನ್ಸೆಪ್ಟ್ ಕೊಟ್ಟರೆ ಜನಗಳಿಗೂ ಒಂದು ಖುಷಿ ಆಗುತ್ತೆ. ಅವರು ಕೆಲವರು ತಪ್ಪು ಮಾಡೋರಿದ್ರು ತಿದ್ಕೊಳ್ತಾರೆ ಅಲ್ವಾ. ಒಂದು ಲವ್ ಮಾಡೋರಿಗೆ ಇದೊಂದು ಅರ್ಥಪೂರ್ಣವಾಗಿರಲಿ. ನೆಕ್ಸ್ಟು ಆ ತಂದೆ ತಾಯಿ ಮಾತು ಕೇಳದೆ ಹೋಗೋಂಥ ಮಕ್ಕಳಿಗೆ ಮತ್ತು ಲವ್ ಮಾಡಿ ಬಂದು ಮೋಸ ಹೋಗೋಂಥ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಎಲ್ಲರಿಗೂ ಅರ್ಥಪೂರ್ಣವಾಗಿರೋಂಥ ಫಿಲಮು ಲೈಫ್ ಟುಡೇ. ಅದು 2026 ವಂಡರ್ಫುಲ್ ಫಿಲಿಮ್. ಚೆನ್ನಾಗಿದೆ. ನಿಜ ಖುಷಿ ಆಯಿತು. ಚೆನ್ನಾಗಿತ್ತು ಮೇಡಮ್. ಭಾಳ ಖುಷಿ ಆಯಿತು ಮೇಡಮ್. ಈ ಮೂವಿ ಯಾವತ್ತೂ ನಾವು ನೋಡಿಲ್ಲ. ಭಾಳ ಇದಾಗಿದೆ, ಚೆನ್ನಾಗಿತ್ತು ಮೇಡಮ್. ತುಂಬ ಚೆನ್ನಾಗಿ ಖುಷಿ ಆಯಿತು.